ಅಂಗನವಾಡಿಗೆ ಹೋಗಲು ರಸ್ತೆ ಇಲ್ಲದೆ ಮಕ್ಕಳು ಪರದಾಟ, ಗ್ರಾಮಸ್ಥರಿಂದ ಜನಪ್ರತಿನಿಧಿಗಳ ವಿರುದ್ಧ ಹಿಡಿಶಾಪ. ಹೋರಾಟದ ಎಚ್ಚರಿಕೆ ನೀಡಿದ ಕರವೇ ಪ್ರವೀಣ್ ಶೆಟ್ಟಿ ಬಣ. ಅಂಗನವಾಡಿಗೆ ತೆರಳಲು ರಸ್ತೆ ಇಲ್ಲದೆ ಮಕ್ಕಳು ಹಾಗೂ ಪೋಷಕರು ಜೀವ ಕೈಯಲ್ಲಿ ಹಿಡಿದು ಚಾನಲ್ ಏರಿ ಮೇಲೆ ಸಾಗಬೇಕಾದ ಅನಿವಾರ್ಯತೆ ಎದುರಾಗಿದ್ದು, ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಿಡಿ ಶಾಪ ಹಾಕುತ್ತಾರೆ. ಆಲೂರು ತಾಲೂಕಿನ ತಾಳೂರು ಗ್ರಾಮದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಅಂಗನವಾಡಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಇದುವರೆಗೂ ಸರಿಯಾದ ರಸ್ತೆ ಇಲ್ಲದೆ ಮಕ್ಕಳು ವಾಟೆಹೊಳೆ ಜಲಾಶಯದ ನೀರು ತುಂಬಿದ ಕಾಲುವೆ ಮೇಲೆ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಸತತವಾಗಿ ಸುರಿಯುತ್ತಿರುವ ಮಳೆಗೆ ಏರಿ ಮೇಲೆ ದನ ಕರುಗಳು ಚಾನಲ್ ಏರಿ ಮೇಲೆ ಓಡಾಡುತ್ತಿರುವುದರಿಂದ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ಅದೇ ಏರಿ ಮೇಲೆ ಮಕ್ಕಳು ಓಡಾಡುತ್ತಿದ್ದರೆ ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ದೊಡ್ಡ ಅನಾಹುತ ಸಂಭವಿಸುತ್ತದೆ. ಪೋಷಕರು ದಿನಪ್ರತಿನಿತ್ಯ ತಮ್ಮ ಕೂಲಿ ನಾಲಿ ಬಿಟ್ಟು ಮಕ್ಕಳನ್ನ ಅಂಗನವಾಡಿಗೆ ಕರೆದುಕೊಂಡು ಹೋಗುವುದು ಮತ್ತು ಬಿಡುವುದು ದೊಡ್ಡ ಕೆಲಸವಾಗಿದೆ. ಹಲವು ಬಾರಿ ಶಾಸಕರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಲಾಗಿದೆ. ಆದರೆ ನಮ್ಮಿಂದ ಆಯ್ಕೆಯಾದ ಕೆಲವು ಜನಪ್ರತಿನಿಧಿಗಳು ಇಲ್ಲಸಲ್ಲದ ಸಬೂಬು ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ವಿಡಿಯೋ, ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು, ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಯುವ ಘಟಕದ ಅಧ್ಯಕ್ಷ ಶಿವರಾಜ್ ನೇತೃತ್ವದಲ್ಲಿ ಕೆಲವು ಕಾರ್ಯಕರ್ತರು ಗ್ರಾಮಕ್ಕೆ ಭೇಟಿ ನೀಡಿ ಅಂಗನವಾಡಿ ಮಕ್ಕಳಿಗಾಗುತ್ತಿರುವ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದು, ಹಲವು ವರ್ಷಗಳಿಂದಲೂ ಅಂಗನವಾಡಿಗೆ ಸುಸಜ್ಜಿತ ರಸ್ತೆ ಇಲ್ಲದೆ ಮಕ್ಕಳು ಇದೇ ಚಾನಲ್ ಏರಿ ಮೇಲೆ ಓಡಾಡುತ್ತಿದ್ದಾರೆ. ಮಳೆಗಾಲದಲ್ಲಿ ಚಾನಲ್ ತುಂಬಿ ಹರಿಯುತ್ತದೆ. ಏನಾದರೂ ಹೆಚ್ಚು ಕಡಿಮೆಯಾದರೆ ಪೋಷಕರು ತಮ್ಮ ಮಕ್ಕಳನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಕೆಲವು ಜನಪ್ರತಿನಿಧಿಗಳು ತಮ್ಮ ಬೆಂಬಲಿಗರಿಗೆ ಹಣ ಮಾಡುವ ಉದ್ದೇಶದಿಂದ ಬೇಡವಾದ ಕಡೆ ಅನುದಾನ ನೀಡಿ ರಸ್ತೆ ಮಾಡುತ್ತಿದ್ದಾರೆ. ಆಲೂರು ತಾಲೂಕಿನಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಅವಶ್ಯಕತೆ ಇರುವ ರಸ್ತೆಗಳನ್ನು ಗುರುತಿಸಿ ರಸ್ತೆ ಮಾಡಿಸಬೇಕು. ಆದರೆ ಕೆಲವು ಜನಪ್ರತಿನಿಧಿಗಳು ತಮ್ಮ ಬೆಂಬಲಿಗರಿಗೆ ಹಣ ಮಾಡುವ ಉದ್ದೇಶದಿಂದ ಬೇಡವಾದ ಕಡೆ ಅನುದಾನ ನೀಡಿ ರಸ್ತೆ ಮಾಡಿಸುತ್ತಿದ್ದಾರೆ. ಆಲೂರು ತಾಲೂಕಿನಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಅವಶ್ಯಕತೆ ಇರುವ ರಸ್ತೆಗಳನ್ನು ಗುರುತಿಸಿ ರಸ್ತೆ ಮಾಡಿಸಬೇಕು. ಇವರು ತಮ್ಮತನವನ್ನ ಸರಿಪಡಿಸಿಕೊಳ್ಳದಿದ್ದರೆ ಪ್ರತಿಭಟನೆ ಅನಿವಾರ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ದಿನೇಶ್, ಭೂಮಿಕಾ, ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಮಲ್ಲೇಶ್ ಹಾಗೂ ಗ್ರಾಮಸ್ಥರು ಇದ್ದರು. ನಮಸ್ಕಾರ. ಏನು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಒಂದು ತಾಳೂರು ಗ್ರಾಮದಲ್ಲಿ ಇರುವಂಥ ಅಂಗನವಾಡಿ ಕೇಂದ್ರ ಸುಮಾರು ಅಮ್ಮಮ್ಮ ಅಂದರೆ 15 ವರ್ಷಗಳಾಗಿರುತ್ತೆ. ಆ ಅಂಗನವಾಡಿ ಆದಮೇಲೆ ಆ ಸಂಪರ್ಕ ಏನಿದೆ ರಸ್ತೆ ಸಂಪೂರ್ಣ ಹಾಳಾಗಿದೆ. ಅವರು ಗ್ರಾಮದವರೆಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಈಗ ಅನೇಕ ಶಾಸಕರುಗಳು ಮನವಿ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಗೆದ್ದಂಥ ಅಧಿಕಾರಿಗಳಿಗೂ ಮತ್ತು ಗ್ರಾಮದ ಅಧ್ಯಕ್ಷರುಗಳಿಗೂ ಕೂಡ ತಿಳಿಸಿದ್ರು ಕೂಡ ಅವರು ಯಾವುದೇ ರೀತಿ ಗಮನ ತಗೊಳ್ಳದೇ ಮೂರ್ಖತನದಿಂದ ಕೂತಿದ್ದಾರೆ. ಅವರಿಗೆಲ್ಲ ನಾಚಿಕೆ ಆಗ್ಬೇಕನ್ನೋದನ್ನ ನಾನು ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಇವತ್ತು ನಮಗೆ ಈ ಗ್ರಾಮದವರು ಸಂಪರ್ಕದಲ್ಲಿ ತಿಳಿಸ್ತಾರೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣಕ್ಕೆ ಒಂದು ಸಂಪರ್ಕದಲ್ಲಿ ತಿಳಿಸ್ತಾರೆ, ನಮ್ಮ ಗ್ರಾಮದಲ್ಲಿರುವಂಥ ಅಂಗನವಾಡಿ ಕೇಂದ್ರಕ್ಕೆ ರಸ್ತೆ ಇಲ್ಲ, ದಯವಿಟ್ಟು ನಮಗೆ ರಸ್ತೆಯನ್ನು ನೀವು ಮಾಡಿಸ್ಕೊಡಿ ಅಂತ ಕೇಳ್ತಾರೆ. ಇವತ್ತು ನನ್ನ ಸಂಘಟನೆ ವತಿಯಿಂದ ನಾನು ನನ್ನ ಸ್ನೇಹಿತರು ಬಂದಿದ್ದೇವೆ. ಇವತ್ತು ಈ ಗ್ರಾಮದಲ್ಲಿ ನೋಡೋದಾದರೆ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ, ಆಯ್ತಾ. ಈ ರಸ್ತೆ ನೋಡೋದಾದ್ರೆ ಕೆಸರುಗದ್ದೆ ಆಗಿದೆ. ನೋಡಿ, ಈ ರಸ್ತೆಯಲ್ಲಿ ಅನೇಕ ಮಕ್ಕಳುಗಳು ಓಡಾಡ್ತಾರೆ, ಆಯ್ತಾ. ಅನೇಕ ಮಕ್ಕಳು ಓಡಾಡ್ತಿರುವಾಗ ಪಕ್ಕದಲ್ಲಿ ಒಂದು ಚಾನಲ್ ಇದೆ. ಈ ಚಾನಲ್ ಅಲ್ಲಿ ನೀರು ಬಿಟ್ರೆ ಹೆಚ್ಚು ಕಮ್ಮಿ ಮಕ್ಕಳು ಅಂಗನವಾಡಿಯಲ್ಲಿ ಶಿಕ್ಷಕರು ಕೂತಿರುವಾಗ ಆಟಾಡುವಾಗ ಬಂದು ಹೆಚ್ಚು ಕಮ್ಮಿ ಯಾವ್ದಾದ್ರು ಮಕ್ಕಳು ತಳ್ದಾಗ ಬಿದ್ದು ಅಪಾಯವಾದ್ರೆ ಈ ಶಿಕ್ಷಕರ ಮೇಲೆ ತಲೆ ಮೇಲೆ ಬರುತ್ತೆ. ಈ ಶಿಕ್ಷಕರು ಈ ಊರಿಂದ ವರ್ಗಾವಣೆ ಮಾಡಿ ಬೇರೆ ಕೆಲಸದಿಂದ ತೆಗೆದಾಕ್ಬಿಟ್ಟು ಇವ್ರು ಮಾಡುವಂಥ ಅಲ್ಕರ್ ಕೆಲಸಕ್ಕೆ ಇವು ಹೊಟ್ಟೆ ಪಡೆ ದುಡಿಯುವಂಥ ವ್ಯಕ್ತಿಗಳ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಈ ನಮ್ಮ ಜನಪ್ರತಿ ಶಾಸಕರ ನಮಸ್ತೆ. ನಮ್ಮ ತಾಳೂರು ಶಿವರಾಜ್ ಅಂತ ನೇಮ್ ನಮ್ಮದು. ನಾವು ತಾಳೂರು ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಒಂದು 15-20 ವರ್ಷದಿಂದ ತುಂಬ ಅಂಗನವಾಡಿ ಪುರ ಮಕ್ಕಳಿಗೆ ತುಂಬ ಸಮಸ್ಯೆ ಐತೆ. ಎಲೆಕ್ಷನಲ್ಲಿ ಗೆದ್ದವರು ನಾವು ಮಾಡ್ಕೊಡ್ತೀವಿ ಅಂತೇಳಿ 5 ವರ್ಷಕ್ಕೊಂದ್ಸತಿ ಬರ್ತಾರೆ, ಎಲ್ಲ ಕೈಕಾಲು ಇಟ್ಕೊತಾರೆ, ನಮಗೆ ಓಟ್ ಹಾಕಿ ಅಂತೇಳಿ ಎಲ್ಲ ಮಾತಾಡ್ತಾರೆ. ಹಾಗಾಗಿ ಒಂದು 15-20 ವರ್ಷದಿಂದ ಯಾರು ನಮ್ಮ ಕಡೆ ನೋಡ್ಕೊತಿಲ್ಲ. ಈ ಸಿಮೆಂಟ್ ಮಂಜು ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಯಾರಾಗ್ಬೋದು ಎಲ್ಲರೂ ಬರ್ತಾರೆ, ಅವರವರ ಬೆಳೆ ಬೇಯಿಸ್ಕೊತಾರೆ, ಹೋಯ್ತವ್ರೆ. ಯಾರು ತುಂಬ ಸಮಸ್ಯೆ ಇದೆ. ಇಲ್ಲಿ ಯಾರು ತಿರ್ಗಾಡಕ್ಕೆ ಒಂದು ಗ್ರಾಮ ಇದೆ, ಯಾರು ತಿರ್ಗಾಡಕ್ಕೆ ನಮಗೊಂದು ಏನು ಮಾಡ್ಕೊಡ್ತಿಲ್ಲ. ಎಲ್ಲ ಅವ್ರವ್ರ ನಿಟ್ಟಿಗೆ ಮಾಡ್ಕೊತಾ ಇದ್ದಾರೆ. ಇಲ್ಲಿ 3 ಜನ ಗೆಲ್ಸ್ಕೊಂಡಿದ್ದೀವಿ, 3 ಜನ ಅವ್ರು ಏನು ಮಾಡ್ಕೊಡ್ತಿಲ್ಲ. ಮೆಂಬರ್ಗಳು ಹರೀಶ್ ಉತ್ತರಾಣಿ, ಯೋಗೇಶ್, ಸುನಂದ ಹಾಗೂ ಮತ್ತೆ ಷಡಕ್ಷರಿ ಅವರು ಗೆದ್ದಿದ್ದಾರೆ. 3 ಜನ ಗೆದ್ಬಿಟ್ಟು ನಾವು ಮಾಡ್ಕೊಡ್ತೀವಿ ಅಂತವ್ರು ಈ ಕಡೆ ತಿರುಗು ನೋಡಿಲ್ಲ. ಅವ್ರು ಗೆದ್ದಾಗ ಬಂದವರು ಇಲ್ಲಿವರೆಗೂ ಅವ್ರು ಬಂದು ನೋಡಿಲ್ಲ. ತುಂಬ ಮಕ್ಕಳು ಬರೋಕ್ಕೆ ತುಂಬ ಸಮಸ್ಯೆ ಆಗಿದೆ. ಹಾಗಾಗಿ ನೀವೆಲ್ಲ ನೋಡಿ ಮಾಡ್ಕೊಡ್ಬೇಕಂತ ಹೇಳಿ ನಾವು ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ. ಯಾರಿಲ್ಲವರೆಗೂ ನಮಗೇನು ಬಗೆಹರಿಸ್ಕೊಡ್ತಿಲ್ಲ. ತುಂಬ ಸಮಸ್ಯೆ ಐತೆ.
ಪಂಚಾಯತಿಲಿ PDO ಅಂತ ಹೋದ್ರೆ ಅವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ನಮಗೇನು ಗೊತ್ತು, ನಿಮ್ಗೆ ಕೇಳಿ ಅವ್ರು ಕೇಳಿ ಇವ್ರು ಕೇಳಿ ಅಂತೆಲ್ಲ ಪಂಚಾಯತಿಲಿ PDO ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಪಂಚಾಯತ್ರಿ ಅಂತೆಲ್ಲ ಹೋಗಿದ್ದೀವಿ, ಆಮೇಲೆ ತಾಲೂಕು ಆಫೀಸಿಗೆ ಹೋಗಿದ್ದೀವಿ, ನೀರಾವರಿ ಇಲಾಖೆಗೆ ಹೋಗಿದ್ದೀವಿ, ಅಲ್ಲೂ ಲೆಟ್ರ್ ಕೊಟ್ಟು ಬಂದಿದ್ದೀವಿ. ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಎಲ್ಲ ಹೆಂಗೆ ಹ್ಞೂ ಅಂತ ಹೇಳ್ತಾರೆ. ನಮಗೆ ಆಶ್ವಾಸನೆ ಕೊಟ್ಟು ನಮ್ಗೆ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಯಾರು ತಿಳ್ಕೊಳ್ತಿಲ್ಲ. ನಮ್ಮನ್ನ ಏನು ಸ್ಪಂದಿಸ್ತಾರೆ, ಹಂಗಾಗಿ ಒಂಚೂರು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಮಾಡ್ತಿದ್ದೀವಿ, ಇದ್ರಾಗೆ ತುಂಬಾ ಹೋರಾಟ ಮಾಡ್ತಿದ್ದೀವಿ. ಆಮೇಲೆ JGM ಕೆಲಸದವ್ರು ಬಂದ್ರು, ರೋಡ್ ಎಲ್ಲ ಹಾಳು ಮಾಡೋಗಿದ್ದಾರೆ. ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಎಲ್ಲ ಮಾಡಿ ಅವರು ಇದು ಮಾಡಿದ್ದೀವಿ. ಅವ್ರು ನಮ್ಮ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಎಲ್ಲ ಹಾಳು ಮಾಡ್ದವ್ರು ಅವರು ದುಡ್ಡಿಗೋಸ್ಕರ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ನಮಗೆ ಈಗ ಓಡಾಡಕ್ಕೆ ಮಕ್ಕಳಿಗೋಸ್ಕರ ಒಂದು ಅಲ್ಪ ಸ್ವಲ್ಪ ಏನೋ ಮಾಡ್ಕೊಡ್ಬೇಕಂತ ಕೇಳ್ತಿದ್ದೀವಿ. ನೀವು ಅಲ್ಲಿಂದ ಇಲ್ಲಿವರೆಗೂ ಬರೋರ್ಗು ರೋಡ್ ಯಾವ ಥರ ಇದೆ, ಮತ್ತೆ A to Z ಇಲ್ಲಿಂದ ಅಲ್ಲಿ ದೇವಸ್ಥಾನ ಹೋಗೋರ್ಗು ರೋಡ್